ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನಮ್ಮ ನಿತ್ಯ ಭವಿಷ್ಯ ಚಾನೆಲ್ಗೆ ಸ್ವಾಗತ. 2025 ಆಗಸ್ಟ್ ತಿಂಗಳ ವೃಷಭ ರಾಶಿಯ ಭವಿಷ್ಯ ಹೇಗಿದೆ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂದೆ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಬಿಡುವ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಲುಪುತ್ತವೆ. ಬನ್ನಿ ಹಾಗಿದ್ರೆ ವೃಷಭ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಆಗಸ್ಟ್ ತಿಂಗಳಲ್ಲಿ ಯಾವ ಹಬ್ಬಗಳು ಶುಭ ದಿನಗಳ ಬಗ್ಗೆ ನೋಡೋಣ ಬನ್ನಿ. ಶ್ರಾವಣ ಮಾಸ 5-8-2025 ಮಂಗಳ ಗೌರಿ ವ್ರತ ಮತ್ತು ಏಕಾದಶಿ ಇರುತ್ತದೆ. 9-8-2025 ನೂಲ ಹುಣ್ಣಿಮೆ ಮತ್ತು ರಕ್ಷಾಬಂಧನ ಇರುತ್ತದೆ. 11-8-2025 ರಂದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರುತ್ತದೆ. ಈ ಆರಾಧನೆ ಬಂದು 8ನೇ ತಾರೀಕಿನಿಂದ ಶುರುವಾಗುತ್ತದೆ ಮತ್ತು 14ನೇ ತಾರೀಕಿನವರೆಗೂ ಇರುತ್ತದೆ. ಮಂತ್ರಾಲಯದಲ್ಲಿ 10ಕ್ಕೆ ಪೂರ್ವಾರಾಧನೆ, 11ಕ್ಕೆ ಮಧ್ಯಾರಾಧನೆ, 12ಕ್ಕೆ ಉತ್ತರಾರಾಧನೆ ಇರುತ್ತದೆ. ಆದವರು ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಇಲ್ಲ ಆಗಲ್ಲ ಅನ್ನೋರು ಹತ್ತಿರದ ರಾಯರ ಮಠಕ್ಕೆ ಹೋಗಿ ಬನ್ನಿ, ಒಳ್ಳೆದಾಗ್ತದೆ. ಮತ್ತು 12ನೇ ತಾರೀಕಿನಂದು ಮಂಗಳಗೌರಿ ವ್ರತ ಮತ್ತು ಸಂಕಷ್ಟ ಚತುರ್ಥಿ ಇರುತ್ತದೆ ಮತ್ತು 16ನೇ ತಾರೀಕಿನಂದು ಕೃಷ್ಣ ಜನ್ಮಾಷ್ಟಮಿ ಇರುತ್ತದೆ. 23ನೇ ತಾರೀಕಿನಂದು ಬೆನಕನ ಅಮಾವಾಸ್ಯೆ ಇರುತ್ತದೆ. 26ಕ್ಕೆ ಸ್ವರ್ಣಗೌರಿ ವ್ರತ ಮತ್ತು ವೀರಭದ್ರೇಶ್ವರ ಜಯಂತಿ ಇರುತ್ತದೆ ಮತ್ತು 27ಕ್ಕೆ ಗಣೇಶ ಚತುರ್ಥಿ ಇರುತ್ತದೆ. ಇದಿಷ್ಟು ಆಗಸ್ಟ್ ತಿಂಗಳ ಹಬ್ಬ ಮತ್ತು ಶುಭ ದಿನಗಳ ಬಗ್ಗೆ ಆಯ್ತು. ಬನ್ನಿ ಹಾಗಿದ್ರೆ ಗ್ರಹ ಬದಲಾವಣೆಗಳ ಬಗ್ಗೆ ನೋಡೋಣ. ಗುರು ಮಿಥುನದಲ್ಲೇ ಇದ್ದಾರೆ, ಮುಂದಿನ ವರ್ಷದವರೆಗೂ ಅಲ್ಲೇ ಇರ್ತಾರೆ ಮತ್ತು ಕರ್ಮಕಾರಕನಾದ ಶನಿ ಮೀನದಲ್ಲಿ ಇದ್ದಾರೆ. ಶನಿಯೂ ಕೂಡ ಇನ್ನೂ ಹೆಚ್ಚು ಕಡಿಮೆ 2 ವರ್ಷ ಸ್ಥಾನ ಬದಲಾಯಿಸಲ್ಲ. 17ನೇ ತಾರೀಕು ಸಿಂಹಕ್ಕೆ ರವಿ ಬರ್ತಾರೆ. ಸಿಂಹದಲ್ಲಿ ಈಗಾಗಲೇ ಕೇತು ಗ್ರಹ ಇರೋದ್ರಿಂದ ರವಿ ಮತ್ತು ಕೇತು ಒಂದೇ ರಾಶಿಯಲ್ಲಿ ಇರ್ತಾರೆ. 20ಕ್ಕೆ ಕಟಕಕ್ಕೆ ಶುಕ್ರ ಗ್ರಹ ಬರುತ್ತೆ. 30ಕ್ಕೆ ಸಿಂಹರಾಶಿಗೆ ಬುಧ ಗ್ರಹ ಬರುತ್ತೆ. ಇನ್ನು ಕನ್ಯಾ ರಾಶಿಯಲ್ಲಿ ಕುಜ ಹಾಗೂ ಕುಂಭರಾಶಿಯಲ್ಲಿ ರಾಹು ಸ್ಥಿತರಾಗಿದ್ದಾರೆ. ಇದಿಷ್ಟು ಆಗಸ್ಟ್ ತಿಂಗಳ ಗ್ರಹ ಬದಲಾವಣೆ ಬಗ್ಗೆ ಆಯ್ತು. ಹಾಗಾದ್ರೆ ಬನ್ನಿ ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ ಆಗಸ್ಟ್ ತಿಂಗಳಲ್ಲಿ ನೋಡೋಣ. ಪ್ರಾಪಂಚಿಕ ಜೀವನದ ಕಿರಿಕಿರಿಯ ವಾತಾವರಣ ದೂರವಾಗುತ್ತದೆ. ಶನಿಯು ಭಾಗ್ಯದಲ್ಲಿರೋದರಿಂದ ಮೊದಲು ಕಿರಿಕಿರಿಯ ವಾತಾವರಣ ದೂರವಾಗುತ್ತದೆ. ಯಾವುದೋ ವಿಷಯದಿಂದ ತುಂಬಾ ಕಿರಿಕಿರಿಯನ್ನ ಅನುಭವಿಸ್ತಾ ಇರ್ತೀರ, ಅದು ದೂರ ಆಗಿ ಆ ಸಮಸ್ಯೆಗೆ ಪರಿಹಾರ ಸಿಕ್ಕು ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ತುಂಬಾ ದಿನದಿಂದ ಇದ್ದಂತ ಸಮಸ್ಯೆ, ಅದು ಹಣಕಾಸಿಂದೇ ಆಗಿರ್ಬೋದು ಅಥವಾ ಆರೋಗ್ಯದೇ ಆಗಿರ್ಬೋದು, ಬಿಸ್ನೆಸ್ದೇ ಆಗಿರ್ಬೋದು, ತುಂಬಾ ದಿನದಿಂದ ಇದ್ದಂತಹ ಸಮಸ್ಯೆ ಹೋಗಿ ಹಬ್ಬ ಸಮಸ್ಯೆಯಿಂದ ಮುಕ್ತಿ ಸಿಕ್ತು, ಈಗ ಸಮಾಧಾನದಿಂದ ಇರ್ಬೋದು, ಏನು ಚಿಂತೆ ಇಲ್ಲ ಅನ್ನೋ ತರ ಶನಿದೇವ ಮಾಡ್ತಾನೆ. ಶನಿದೇವರ ಕೃಪೆಯಿಂದ ಖುಷಿ ಸಂತೋಷ ಇರುತ್ತೆ. 8ನೇ ಮನೆ ಅಧಿಪತಿ ಗುರು 2ನೇ ಮನೆಯಲ್ಲಿ ಲಾಭದಲ್ಲಿ ಇದ್ದಾನೆ. ಇದ್ರಿಂದ ವಿದ್ಯಮನೆ ವ್ಯವಹಾರದಲ್ಲಿ ಲಾಭ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ. ಯಾರು ಉನ್ನತ ವ್ಯಾಸಂಗ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅವರಿಗೆ ಶುಭ ಆಗುತ್ತೆ. ಈ ತಿಂಗಳಲ್ಲಿ ಶುರು ಮಾಡ್ಬೋದು, ಒಳ್ಳೇದಾಗುತ್ತೆ. ಯಾರು ಸೈಟು ಅಥವಾ ಮನೆ ತಗೋಬೇಕು ಅನ್ಕೊಂಡಿದ್ದೀರೋ ಅವರಿಗೆ ಈ ತಿಂಗಳು ಒಲಿಯುತ್ತೆ, ಆರಾಮಾಗಿ ತಗೋಬಹುದು. ಒಂದು ಸರ್ತಿ ಕಾಗದ ಪತ್ರಗಳನ್ನ ಸರಿಯಾಗಿ ಪರಿಶೀಲಿಸಿ ಮುಂದೆ ಹೋಗೋದು ಒಳ್ಳೇದು. ಆಸ್ತಿ ತೆಗೆದುಕೊಳ್ಳೋಕೆ ಏನು ತೊಂದ್ರೆ ಇಲ್ಲ, ಮುಂದುವರಿಬಹುದು, ಒಳ್ಳೇದಾಗುತ್ತೆ. ಗುರು 2ನೇ ಮನೆಯಲ್ಲಿದ್ರೆ ಏನು ಫಲ ಅಂತ ನೋಡೋದಾದ್ರೆ, ಧನಸ್ಥಾನದಲ್ಲಿ ಗುರು ಇರೋದ್ರಿಂದ ಧನಲಾಭ, ಸ್ಥಿರ ಸಂಪತ್ತು. ನೋಡಿ, ಗುರು 2ನೇ ಮನೆಯಲ್ಲಿದ್ರೆ ಧನಲಾಭ, ಸಾಕಷ್ಟು ಹಣ ಕೊಡ್ತಾನೆ. ಅದನ್ನು ಉಳಿಸೋ ಉಪಾಯ ನಿಮ್ಮಲ್ಲಿರ್ಬೇಕಷ್ಟೇ. ಬಿಡು, ಹಣ ಬರ್ತಾ ಇದೆ ಅಂತ ಸುಮ್ನೆ ಖರ್ಚು ಮಾಡಿದ್ರೆ ಮುಂದೆ ತೊಂದರೆ ಆಗುತ್ತೆ. ಸಮಯ ಯಾವಾಗ್ಲೂ ಒಂದೇ ತರ ಇರಲ್ಲ, ಖರ್ಚಿನನ್ನೇ ಹಿಡಿತಾ ಇರ್ಲಿ. ವ್ಯಾಪಾರಸ್ಥರಿಗೆ, ವಕೀಲರಿಗೆ, ಉಪನ್ಯಾಸಕರಿಗೆ ಲಾಭ. ಅಂದ್ರೆ ಮಾತಿನ ಮೂಲಕವೇ ತಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಜಯ ಗಳಿಸ್ತಾರೆ. ವಕೀಲರು ತಮ್ಮ ಕೇಸನ್ನ ಗೆಲ್ಲುವಂತ ಸಂದರ್ಭ ಬರುತ್ತೆ. ಉಪನ್ಯಾಸಕರಿಗೆ ಶುಭ ಸಂದರ್ಭ ಬದಿಗೆ ಬರುತ್ತೆ. ಅದ್ರಲ್ಲೂ ಈಗ ಶ್ರಾವಣ ಮಾಸ, ಧಾರ್ಮಿಕ ಉಪನ್ಯಾಸಕರಿಗೆ ಪ್ರವಚನ ನೀಡಿ ಅಂತ ಬೇಡಿಕೆಗಳು ಬರುತ್ತವೆ. ಒಟ್ನಲ್ಲಿ ಮಾತಿನ ಮೂಲಕ ಈ ತಿಂಗಳಲ್ಲಿ ಲಾಭ ಹೆಚ್ಚಾಗಿ ಬರುತ್ತದೆ. ರಾಶ್ಯಾಧಿಪತಿಯಾದ ಶುಕ್ರ 3ನೇ ಮನೆಯಲ್ಲಿರೋದ್ರಿಂದ ಆರೋಗ್ಯ ಸ್ಥಿರವಾಗಿರುತ್ತೆ. ಈ ಹಿಂದೆ ಇದ್ದಂತ ಹಳೆಯ ಆರೋಗ್ಯ ಸಮಸ್ಯೆಯೂ ಕೂಡ ಸರಿ ಹೋಗುತ್ತೆ. ದೇಹ ಸದೃಢವಾಗಿರುತ್ತೆ. ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಯಾವುದೇ ವ್ಯಾಪಾರ ವ್ಯವಹಾರ ಕೈಗೊಂಡ್ರೂ ಶುಭವಾಗುತ್ತೆ, ಧನಲಾಭವಾಗುತ್ತೆ. ವಾಹನ ಮತ್ತು ಆಭರಣ ಖರೀದಿಯ ಯೋಗವಿದೆ. ಹೊಸ ವಸ್ತುಗಳನ್ನ ಖರೀದಿಸುವ ಯೋಗವಿದೆ. ಶುಕ್ರ ಸುಖ ಜೀವನವನ್ನ ನೀಡ್ತಾನೆ. ಏಕಾದಶ ಸ್ಥಾನದಲ್ಲಿ ಶನಿ ಇರೋದ್ರಿಂದ ರೋಗ ಮುಕ್ತರಾಗ್ತೀರಾ. ಹೊಸ ಹುಮ್ಮಸ್ಸು,
ದೇಹದಲ್ಲಿ ಹೊಸ ಚೈತನ್ಯ ತುಂಬಿದ ಹಾಗೆ ಇರ್ತೀರಾ. ಸ್ವಲ್ಪ ಆಹಾರದಲ್ಲಿ ಎಚ್ಚರವಿರ್ಲಿ, ಅದರ ಬಗ್ಗೆ ಗಮನ ಕೊಡಿ. 5ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಬೇಗ ಕೋಪ ಬರುತ್ತೆ. ಕೋಪನ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಳ್ಳಿ. ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೋಬೇಡಿ. ಗುರು, ಶುಕ್ರ ಮತ್ತು ಶನಿ ಒಳ್ಳೆ ಫಲಾನೇ ಕೊಡೋದ್ರಿಂದ ಕೆಲಸದ ಜಾಗದಲ್ಲಿ ಸಂತೋಷದಿಂದ ಇರ್ತೀರಾ, ಒತ್ತಡ ಇರಲ್ಲ, ಸ್ನೇಹಿತರಿಂದ ಸಹಾಯ ಸಿಗುತ್ತೆ, ಎಲ್ಲಾ ಕೆಲಸಗಳಲ್ಲೂ ಜಯ ಸಿಗುತ್ತೆ, ಮಕ್ಕಳ ಮುಖಾಂತರ ಸುಖ ಲಾಭ ಬರುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ತಿಂಗಳು ವೃಷಭ ರಾಶಿಯವರೆಗೆ ಎಲ್ಲಾ ರೀತಿಯಿಂದನೂ ಶುಭವಾಗೇ ಇರುತ್ತದೆ. ಅನುಕೂಲ ಹೆಚ್ಚಾಗಿ ಕಂಡುಬರುತ್ತದೆ. ನೆಮ್ಮದಿಯಾಗಿ ಇರ್ತೀರಾ. ಚಿಂತೆಗಳಿಂದ ಮುಕ್ತಿ ಸಿಗುತ್ತೆ. ಎಲ್ಲ ಒಳ್ಳೆದೇ ಆಗುತ್ತೆ. ಇನ್ನೂ ಪರಿಹಾರ ಅಂತ ಬಂದ್ರೆ ವೃಷಭ ರಾಶಿಯವರಿಗೆ ಎಲ್ಲ ಒಳ್ಳೆದೇ ಇದೆ. ವಿಷ್ಣು ಸಹಸ್ರನಾಮ ಪಠಣ ಮಾಡಿ ಒಳ್ಳೆದಾಗುತ್ತೆ. ವೀಕ್ಷಕರೇ, ಇದಾಗಿತ್ತು ವೃಷಭ ರಾಶಿಯವರ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.